ನಿಮ್ಮ ಅತ್ತಿಗೆ ಹಾಲು ಕೊಡತ್ತಾಳಲ್ಲ, ನೀ ಹೇಳಿದಿ ಅಂತ ತೊಗೊಂಡೆ ನಾನು ಆಕಿ ಕಡೆ. ಇಲ್ಲಾಂದ್ರೆ ನಾ ಒಟ್ಟ ತೊಗೊಳ ಮನಸ್ಸ ಮಾಡ್ತಿದ್ದಿಲ್ಲ. ಎರಡೂ ನನ್ನ ಸೊಸ್ತೆಯವರು ಬೇಕತ್ತಾರ. ಯಾಕೆ ಎದ್ರ ಸಂಬಂಧ? ನಿಕ್ಕಿ ನೀರ ಶಾಂತಕ್ಕ ಹಾಲು ಕುಡಿಯಾಕ ಬರದ್ದು ತಿನ್ನಾಕ ಬರದ್ದು ಹಂಗೆ ಮಾಡಿಟ್ಟಾಳ ನೋಡು. 1 ಲೀಟ್ರ್ ಹಾಲಿನಾಗ 4 ಲೀಟ್ರ್ ಮಾಡ್ತಾಳಣ ಅಂತೇನೆ ನಾನು. ಹಾಗ ಹೋಗು ಯಾಪ ಮತ್ತೆ ನೋಡಿದ್ರೆ ಪಾಕೆಟ್ ಹಾಲಿಗಿಂತ ಆರೋಗ್ಯಕ್ಕೆ ಚಲೋ ಅಂತಾಳ. ಅದಕ್ಕಿಂತ 2-3 ರೂಪಾಯಿ ಹೆಚ್ಚಿಗೆ ತಗೋತಾಳ. ನೋಡಿದ್ರೆ ಮತ್ತು ಹಾಲು ನಿಕ್ಕಿ ನೀರು ಕೊಡ್ತಾಳ. ಅದಕ್ಕವ ಇವತ್ತಂತರೂ ನಾನು ಇವತ್ತು ಬಂದಿದ್ದೆ ಇಲ್ಲಿ ಉದ್ದೇಶ ಪೂರ್ವಕ ಬ್ಯಾಡ ಅಂತ ಹೇಳಕ್ಕೆ ಹೋಗಿದ್ದೆ ನಿಮ್ಮ ಅತ್ತಿಗೆ ಮನೆ ಕಡೆ. ಇದ್ದಿದ್ದಿಲ್ವ ಆಕೆ ಮನ್ಯಾಗ? ಎಲ್ಲಿ ಹೋಗ್ಯಾಳೆ ನನಗನ್ಸು ಮೆಟ್ಟಿಗೆ ನಿನ್ನ ಸೊಸಿ ಅಂಗಡಿ ಕಡೆ ಏನಾರ ಹೋಗಿರ್ಬೇಕು. ಹಂಗೆ ಆಯ್ತದ ಒಟ್ಟು. ಅಲ್ಲಿ ಏನು ಹೇಳ್ಕೊಡಕ್ಕೆ ಹೋಗ್ಯಾಳ ಯಾರಿಗೆ ಗೊತ್ತಾ? ಹೋಗ್ಲಿ ಬಿಡು, ಒಟ್ಟಾಗಿ ಬಂದ್ಲ ಅಂದ್ರೆ ಮೊದಲು ಹೇಳ್ತಾನೆ ನಂಗೆ ಹಾಲು ಬೇಡವ ಯಾವ ಪುಣ್ಯ ತೆಗಿತಿ ಅಂತೇಳಿ. ಏನನ್ವ ಇವ ನಾನಂತರೂ ನಿನಗೆ ಗೊತ್ತಾ, ನನಗೇನು ಹೇಳಿ ಕೇಳಿ ಮಾಡೋದಲ್ಲ ಆಕಿ. ಮತ್ತೀಗ ಹಾಲು ತಗೋ ಅನ್ನೋ ಆಕಿಗೆ ಹೇಳು ಅಂದಿದ್ದಕ್ಕೆ ಹೇಳಿದೆ. ಆಕಿಗೆ ಯಾವಾರ ನೆಟ್ಟಗಿಟ್ಕೊಳ್ಳೋದು ಗೊತ್ತಿಲ್ಲ. ನಾವರ ಏನು ಮಾಡೋಣ? ತೀರಾ ಮನುಷ್ಯ ದುರಾಸೆ ಪಟ್ರೆ ಕೈಗೆ ಸಿಗಂಗಿಲ್ಲ. ಅದು ಯಾವಾಗ ಅರ್ಥ ಮಾಡ್ಕೊತಾರ ಅವ್ರಿಗೆ ಬಿಟ್ಟಿದ್ದೆ. ನೀನೇನು ಕಲ್ಲು ಕೊಡೋದಲ್ಲ, ತಗೋ ರೊಕ್ಕ ಕೊಡ್ತೀಯ. ಹೌದಾ? ನಂಗೆ ನಿನಗೆ ಬೇಡ ಚಲೋ ಅನ್ಸಂಗಿಲ್ಲ ಅಂದ್ರೆ ಬಿಟ್ಬಿಡು, ತಗೊಳಕ್ಕೆ ಹೋಗ್ಬೇಡ. ಶಾಂತಕ ಓ ಬಾರಾಗಿರ್ಜಿ ಬಾ. ಅಪರೂಪ ಬಿಟ್ಟವ ನಮ್ಮ ಮನೆ ಕಡೆ ನೀನಾರ ಬರೋದು. ಭಾರಿ ಬಿಜಿ ಬಿಡವ. ದೊಡ್ಡ ಎಲ್ಲ ಡಾಕ್ಟ್ರ್ ಮಂದಿ, ಡಾಕ್ಟ್ರ್ ಮಗಳುವ, ದೊಡ್ಡ ಮಂದಿ ನೀವೆಲ್ಲ ಈಗ. ಅಯ್ಯೋ ಶಾಂತಕ್ಕ ಬಿಡು, ನಿನ್ನ ಮಗಳು ಲಾಯರ್ ಆಕೆನು ಕಡಿಮೆ ಅದಾಳನು? ಹೇಳಿ ನೀನ ನೋಡೋಣ. ಅಂದಂಗೆ ಸೋಮವಾರ ದಿನ ನನ್ನ ಮಗಳ ಲಗ್ನ ಐತಿ. ಏನು ಬೆಳಗ್ಗೆ 9 ಗಂಟೆಗೆ ಏನು ಮುಹೂರ್ತ ಭಾಳ ಚಲೋ ಐತಂತ. ಅದು ಎಂಥದ ರೋಹಿಣಿ ನಕ್ಷತ್ರನ ಎಂಥದ ನಕ್ಷತ್ರ ಐತಂತವ. ಕೇಳ್ಕೊಂಡ ಬಂದಿಟ್ಟೇನಿಲ್ಲ ಮುಹೂರ್ತ 1:30 ಮಟ ಅಂದ್ರೆ ಮುಗಿದ್ಬಿಡ್ಬೇಕು. ಅಂದ್ರೆ ಅಷ್ಟರೊಳಗೆ ಮದ್ವೆ ಗಳಿಗೆ ಚಲೋ ಐತಿ ಅಂತ ಹೇಳ್ಯಾರ. ಅದಕ್ಕೆ ಶಾಂತಕ ಬೆಳಗ್ಗೆ 9 ಗಂಟೆಗೆ ಅಂದ್ರೆ ಇಲ್ಲಿಂದ ಸೀದಾ ಎಲ್ಲಿ ಹೋಗೋದು ಅಂತಂದ್ರೆ ಸೀದಾ ನಮ್ಮ ಮಂದಿಯವರ ಇದು ಐತಲ್ಲವ ಗಾಡಿ ಮಾಡ್ಸೇವಿ. ಏನು ಕೊಟ್ಟೂರು ಬಸವಣ್ಣ ಗುಡಿಗೆ ಹೋಗೋದು. ಅಲ್ಲಿ ಹೋಗಿ ಸೀದಾ ಲಗ್ನ ಮುಗಿಸೋದು ಅಂತ ಮಾತಾಗೈತಿ. ಏನು ಶಾಂತಕ ಬರ್ಬೇಕು, ಪರಕ ನೀನು ಬರ್ಬೇಕು. ಭಾಳ ಮಂದಿ ಕರೆದಿಲ್ಲ. ನೀನು ಮತ್ತು ಪರಕ, ನೀನು ಮತ್ತು ಶಾಂತಕ್ಕ ಗೌಡ್ರು, ಆಮೇಲೆ ನಾವು ಗಂಡ ಹೆಂಡ್ತಿ, ನನ್ನ ಸೊಸಿ, ನನ್ನ ಮಗ, ಮತ್ತು ನನ್ನ ಬೀಗ್ರನ್ನಕ ಮತ್ತು ಗಂಡ ಹೆಂಡ್ತಿನ ಇಬ್ಬರನ್ನೂ ಕರ್ದತಿ. ಮತ್ತು ಬಿಡಕ್ಕೆ ಬರೋದಲ್ಲ ಅವ್ರನ್ನೂ ಕರ್ದತಿ. ಮತ್ತು ಯಾರನ್ನೂ ಹೊಂಡ್ಸಿಲ್ಲ ಶಾಂತಕ್ಕ. ಭಾಳ ಸಂಕ್ಷಿಪ್ತನ ಮುಗಿಸ್ಕೊಂಬರೋಣ ಅಂತ. ಯಾಕಂದ್ರೆ ಬೇಡ ಅಂತೇಳಿ. ಯಾಕಲೇ ಅಷ್ಟು ತಾಬಿಡ್ತು ಬಿಡಕ್ಕೆ ಮಾಡತ್ತೀರಿ? ಒಂದು ಲಗ್ನ ಲಾಸ್ಟ್ ಕಡೆದ್ದೀಗ ಮಗಂದ ಹತ್ರ ಆಗಿತ್ತು. ಮಗದೊಂದು ಸ್ವಲ್ಪ ಜೋರ್ದಾಗೆ ಮಾಡಿಬಿಟ್ಟಿದ್ರೆ ಆಗೋಕ್ಕಿತ್ತಲ್ಲ, ಹೌದಿಲ್ಲ? ಬ್ಯಾಡ ಅನ್ನಕತ್ತಾರ ಶಾಂತಕ್ಕ, ಬ್ಯಾಡ ಅನ್ನಕತ್ತಾಳ. ಯಾಕಂದ್ರೆ ಇವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಂಗೆ ಮಾತು ಕೇಳೋಕ್ಕಾಗಲ್ಲ. ಬಂದವರು ಮಾತಾಡು ಮಾತಿಗೆ ಒಂಥರ ಮನ್ಸಿಗೆ ನೋವಾಕತಿ. ಬೇಡ ಅಂದ್ರೆ ನನಗೂ ಅದೇ ಸರಿ ಅನ್ನಿಸ್ತ ಶಾಂತಕ್ಕ. ಯಾಕೆ ಹೇಳ, ಇದು ಏನದು ನನ್ನ ನಾಳೆ ಒಪ್ಕೊಂಡನ ಮದುವೆಗೆ, ಮಗಳು ಒಪ್ಕೊಂಡಾಳೆ. ಈ ಬಂದು ಮಂದಿ ಬಾಯಿ ಸುಮ್ಮನೆ ಇರೋದಲ್ಲ ಮಾರಿ ಮಣ್ಣಗಡಗಕ್ಕೆ. ಏನಾರ ಒಂದು ಅಡ್ಡದಿಡ್ಡಿ ಮಾತಾಡಿ ಅವ್ರ ಮನ್ಸಿಗೆ ನೋವು ಮಾಡಿದ್ರೆ ಏನು ಮಾಡ್ತೀವಿ ಶಾಂತಕ್ಕ? ಮನಸ್ಸು ಬದಲಿ ಆದ್ರೆ ಏನು ಮಾಡ್ತೀವಿ? ಅಥವಾ ಒಂದು ಕ್ಷಣಕ್ಕರ ಅಯ್ಯೋ ನಾವು ಒಪ್ಕೊಂಡು ತಪ್ಪು ಮಾಡಿದ್ದೇನೋ ಅಂತ ಅನ್ಸ್ಬಿಟ್ರೆ ಏನು ಮಾಡೋದು? ಓಕೆ ಯಾಕೆ ಬೇಡ. ನನಗೇನು ನನ್ನ ಮಗಳು ಲಗ್ನ ಚೆಂದಾಗಿರ್ಬೇಕು ಅನ್ನೋದು ಅಷ್ಟೇ ಇರೋದು. ಜೋರಾಗಿ ಆದ್ರೇನು, ನಿಧಾನಕ ಇದು ಭಾಳ ಸಂಕ್ಷಿಪ್ತ ಲಗ್ನ ಆದ್ರೇನು, ನನ್ನ ಮಗಳು ಚಂದಿರ್ಬೇಕು ಅಷ್ಟೇ. ಹಾಗಾಗಿ ಮಾತಿಗೆ ಕೆಡ್ಸ್ಕೊಳಕ್ಕೆ ಹೋಗ್ಲಿಲ್ಲ ಶಾಂತಕ್ಕ. ಆಯ್ತು ತಗೋರವ, ಹೆಂಗಾತ ಹಂಗೆ ಮಾಡೋಣ ಅಂತಂದನಿ. ಶಾಂತಕ್ಕ ಗಿರ್ಜ್ ಹೇಳೋದು ಬರಬ್ಬರಿ ಸುಮ್ಕಿರು. ಆ ಲಗ್ನಕ್ಕೆ ಖರ್ಚು ಮಾಡೋ ರೊಕ್ಕನ ಬಂಗಾರ ತಂದು ಕೊಟ್ರಾತು, ಹೌದಿಲ್ಲ? ಹ್ಞೂ ಶಾಂತಕ್ಕ. ಗಿಡ್ಮುಳಿ ನೀನ್ ಅದಿಯಲ್ಲ, ನಿನ್ನ ನೋಡಿದ್ರೆ ನನಗೆ ಪಿತ್ ನೆತ್ತಿಗೇರಾಕತ್ತ ನನಗೆ. ಎದಕ್ರಿ ಏನಾತು? ನಾ ಏನ್ ಮಾಡಿದ್ನಿ? ನಿಮ್ದೊಂದ ತಗ ಏನಾರ ಒಂದು ಅನ್ನ ಕಾಯ್ತಿರ್ತೀರಿ, ಏನಾತು? ಆಗಕ್ಕೆ ಏನೈತಿ, ಬಂಗಾರ ಎಷ್ಟಾಗೈತೆ ಅಂತ ಗೊತ್ತಾ ರೇಟ್? ಬಂಗಾರ 1,40,40,000 ರೂಪಾಯಿ ಆಗೈತಿ ಬಂಗಾರ. ಅಲ್ಲ ನಿನ್ನೆರ 1,35 ಇತ್ತಂತೆ, ಬೆಳಿಗ್ಗೆ ಎದ್ದು ಇಷ್ಟು ಇವತ್ತಿನ ಮಟ ಅಂದ್ರೆ ಅಲ್ಲಿ 1,40 ಆಗೈತಂತೆ. ಅಲ್ಲೇ ಬಂಗಾರ ಬೆಳ್ಳಿ ತಗೊಳ್ಳೋ ಮಾತೈತೆ. ಎಷ್ಟು ಚಂದ ನನ್ನ ಮಗಳದ 5 ಲಕ್ಷ ರೂಪಾಯಿ ಬಂದಿತ್ತು. ಅವಾಗ ತಗೊಂಡ್ಬಿಟ್ಟಿದ್ರೆ ಅಯ್ಯೋ ದೇವ್ರೇ, ಅವಾಗ 1 ಲಕ್ಷ ರೂಪಾಯಿ ಸನಿಕಿತ್ತು. ಒಂದು 4 ತೊಲಿಯರ ಮಿನಿಮಮ್ ಬಂಗಾರ ಬಂದಿರ್ತಿತ್ತು ಇಷ್ಟೊತ್ತಿಗೆ. ಗೊತ್ತನ ನಿನ್ನ ಹೇಣ ಎತ್ಲಿ, ನಿನ್ನ ತಮ್ಮಗಳಿಗೆ ಕೊಟ್ಟು ಅವ್ರನ್ನ ಉದ್ಧಾರ ಮಾಡೋದೇ ಆಕತ್ ನಿನಗೆ. ಮತ್ತೆ ಯಾರು ಉದ್ಧಾರ ಆಗ್ಬೇಕು ಬಿಡ್ಬೇಕು, ಮಗಳಿಗೆ ನೋಡ್ಕೋಬೇಕು ಅನ್ನೋದಿಲ್ಲ ನಿನಗೆ. ಏನಾತಪ್ಪ? ಏನಾತ ಅಲ್ವಾ? 3 ಲಕ್ಷ ಅದು ಕೈಯಂದ ರೊಕ್ಕ ಐತಿ ಅಂತೇಳಿ 2.5 ಲಕ್ಷ ಸಾಲ ಹರಿದಿ 2.5 ಲಕ್ಷ ರೂಪಾಯಿ ಹೋಗಿ ಇವ್ ಶಿವಲಿಂಗ ಕೊಟ್ಬಿಟ್ರಿ. ಅದೇ ರೊಕ್ಕ ಇದ್ದಿದ್ರ ಜೊತೆ ಬಂಗಾರ ತಗೊಂಬಂದು ಹಳಮಾತಾಗಿ ಹೋಗಿರ್ತಿತ್ತಲ್ವಾ ನಿನ್ ಮದ್ವಿಗೆ. ಈಗ ನೋಡಿದ್ರೆ 1,40. ಅಯ್ಯೋ ದೇವ್ರೆ, 1 to ಡಬಲ್ ರೊಕ್ಕ ಬಡಿಯ ಬಾಳೆ ಆತೀಗ. ಅಯ್ಯೋ ಏನ್ ನೋಡವ, ಹೆಂಗೆ ನಿಮಗೆ ಹೇಳಿದ್ರೆ ನಿಮ್ಗೆ ಎಲ್ಲ ನಿಮ್ಗೆ ಭಾಳ ಸಲೀಸ್ ಅನಿಸ್ತತ್ ನಿಮ್ಗೆ. ತಗ ಇಂಥ ತಲಿ ಕೆಡ್ತತ್ ನನಗೆ. ಏನು ಹೇಳಿ ಏನು ಉಪಯೋಗ? ಸುಮ್ಮನಿರಿ, ಎದಕ್ಕೆ ಬಾಯ್ ಮಾಡಕತ್ತೀರಷ್ಟೇ. ಕತಿ ನಿಮ್ದು ಅಂತ ತಗ ಏನು ಮಾಡಕತ್ ಹೇಳ್ರಿ. ಅದು ನಮ್ಗರ ಏನು ಗೊತ್ತು, ಇಷ್ಟು ತುಟ್ಟಕತೆ ಅಂತೇಳಿ ಇಚ್ಛೆ. ಏನು ಮಾಡೋದೀಗ ಅಂತ. 1,40 ಅಂದ್ರೆ ಬಾಳೆ ಮಾಡೋ ಲೆಕ್ಕನ ಇಲ್ಲಲ್ಲ ಗಿರ್ಜಿ. ಹಿಂಗಾದ್ರೆ ಹೆಂಗಂತ ಹೋಗಯ್ಯವ ಹೋಗತ್ತ. ಈ ಪರಿ ರೊಕ್ಕ ಅಂದ್ರೆ ಐತನೇ ಇಲ್ಲ ಗಿರ್ಜಿ. ಅದಕ್ಕೆ ಇತಿ ಮಿತಿ ಬೇಡನು ಒಂದು ಮನುಷ್ಯ ಆಗತ್ತಾಗ. ಅಯ್ಯೋ ಶಾಂತಕ್ಕ, ನಾನು ನನ್ನ ಮಗಳಿಗೆ ಹಂಗೊಂದು ಸರಾಗಿರ ಅದು ನನ್ನ ಹಳೆ ಆಗೋಟ್ಟು ಏನಾರ ಹಿಂಗೆ ತರ್ಬೇಕಂತ ವಿಚಾರ ಮಾಡಿದ್ದೆ. ಮತ್ತು ಇದು ಇಷ್ಟು ರೊಕ್ಕ ಅಂದ್ರೆ ಹೆಂಗೆ ಶಾಂತಕ್ಕ? ಹೋಗಯ್ಯವ ತಗ, ಏನು ಬಾಳೆ ಬದುಕು ಮಾಡೋದೈತೆ ಇಲ್ಲ ತಗ. ಭಾಳ ಅಥವಾ ತುಟ್ಟಿದು. ಬಡಬಗ್ರಂತರು ಬಂಗಾರದ ಅಂಗಡಿ ಕಡೆ ತಲೆ ಹಾಕಂಗೆ ಇಲ್ಲ ಬಿಡು. ನನ್ನ ಮಗಳಿಗೆ ಒಂದು 5 ಲಕ್ಷ ರೂಪಾಯಿ ಅದಕ್ಕೆ ಕೆಲಸದಿಂದ ಬಂದಿತ್ತು.
ಸುಮ್ಮನೆ ತಂದು ಕೊಟ್ಟಿದ್ರೆ ಎಷ್ಟೋ ಉತ್ಮಿರ್ತಿತ್ತು. ನಾನು ವಿಚಾರನೇ ಮಾಡಲಿಲ್ಲ. ಆಕಿಗೂ ಹೇಳಿದೆ ನಾನು, ಆಕಿನೂ ಕೇಳಲಿಲ್ಲ ನನ್ನ ಮಾತು. ಇರಲಿ ಬಿಡಪ್ಪ, ನಾ ಅದು ಈಗ ಹಿಂಗೆ ಮಾಡೋಣಪ್ಪ. ನನಗೆ ಎಕ್ಸ್ಟ್ರಾ ಏನೇನೋ ಕೊಡಿಸ್ಬೇಕಂದ್ರಲ್ಲ ಅದೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡಪ್ಪ. ಕೈ ಬಿಟ್ಬಿಡೋದಂತೆಲ್ಲ ಆಗಿಂದ ತೆಗಿ. ಹಿಂಗೆ ಮಾಡೋಣ, ಈಗ ಸದ್ಯಕ್ಕೆ ಹಳೆಯಾಗಿ ಏನು ಕೊಡ್ಬೇಕಂತ ಅನ್ಕೊಂಡಿರಲ್ಲ ಅದಷ್ಟೇ ಕೊಡ್ರಿ. ಅವರು ಬೇಡ ಅಂದಾರಲ್ಲ ನಿಮ್ಮ ಮಗಳಿಗೆ ಹಾಕೋರಿ ಅಂತ ಹೇಳ್ಯಾರ ಅಂದಮೇಲೆ ನಂಗೆ ಈಗ ಏನು ಬೇಡಪ್ಪ. ಹಂಗಂಗಕತ್ತವ 4 ಮಂದಿಯಾಗ ಅವ್ರು ಇಂಥದ್ದು ಹಾಕ್ತಾರ ಅಂತ ಹೇಳಿರ್ತಾರ, ನಾವು ಅದನ್ನ ಹಾಕ್ಲಿಲ್ಲ ಅಂದ್ರೆ ಅವ್ರು ಏನು ತಿಳ್ಕೊಳಂಗಿಲ್ಲ. ಹಂಗ ಬಿಡಕ್ಕಾಗಲ್ಲ. ಕೊಡೋದೇನೈತಿ ಮಾಡೋದೇನೈತಿ ಪದ್ಧತಿ ಅವ್ನು ಮಾಡಲೇಬೇಕು. ಆದರೆ ಈ ವಿಚಾರ ಬಂದಿರೋದು ಅದ್ರದ್ದಲ್ಲ. ಈಗ ಏನು ಮಾಡೋದು ರೊಕ್ಕ ಹೊಂದ್ಸಕ ಅಂತ. ಅಷ್ಟು ರೊಕ್ಕನೂ ಇಲ್ಲ. ಸುಳೆ ಮಕ್ಕಳ ತಗ ಜಗ ತೊಗೊಂಡು ಅದನ್ನು KH ಪ್ಲಾಟ್ ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ಇವತ್ತಿನವ್ರಿಗೆ ಸುದ್ದಿಲ್ಲ ತಗ. ಎಲ್ಲಿಂದ ಬಂದು ಜೋಡಕ್ಕವನ ತಗ ಹುಚ್ಚು ಸುಳೆ ಮಕ್ಕಳ ತಗ. ಏನು ಹೇಳೋದಂತೆ ನಾವು ಮೊನ್ನೆ ನೋಡಿದ್ರೆ ಆ ಸುಂದರಿದು ಕೇಸ್ ಬಗೆಹರಿಸಿ ಒಟ್ಟು ಫೀಸರ ತೊಗೋಬೋದಿತ್ತು. ಅದನ್ನೂ ತೊಗೊಲಿಲ್ಲ. ನೀನು ಹೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆ. ಮತ್ತೆ ತೊಗೋಬೇಕಿತ್ತವ ನೀವು ಫೀಸ್ನ. ಹಾಂ ಹೌದು, ನೀ ಯಾಕೆ ಫೀಸ್ ತೊಗೊಲಿಲ್ಲ? ತೊಗೋಬೇಕಿತ್ತಿಲ್ಲ. ಅದು ನಾನೇ ಬೇಡ ಬಿಡು ಅಂತ ಸುಮ್ಮನಾದೆ. ಅದೇ ಯಾಕವ ಸುಮ್ಮನಾದಿ? ತೊಗೋಬೇಕಿತ್ತು ನೀನು. ಅಲ್ಲ ನೀನು ಅದು ಹಕ್ಕೈತದ. ಅವರು ಬೇಡ ಅಂದ ತಕ್ಷಣ ಒಂದ ಮಾತಿಗೆ ಸುಮ್ಮನೆ ಆಗಿಬಿಟ್ರನ್ನ. ಏನಿಲ್ಲ ಅಂದ್ರೆ ಒಂದು 10-20 ಸಾವಿರ ರೂಪಾಯಿ 10,000 ತೊಗೊಳ್ಳೇಬೇಕಿತ್ತು ನೀನು. ಅಷ್ಟಿಲ್ದ ಯಾರು ಮಾಡಲ್ಲ ಕೆಲಸ, ಗೊತ್ತನ? ನೀನೇನ ಪುಕ್ಷಟಿ ಮಾಡ್ಕೊಟ್ಟೆ ಅಂದ್ರೆ ಯಾರು ಮಾಡಲ್ಲ ಅಷ್ಟು ಸುಲಭಕ್ಕೆ. ಇರ್ಲಿ ಬಿಡಪ್ಪ, ಅವತ್ತು ನನಗೆ ಒಂಥರ ಬೇಜಾರಾಗಿತ್ತಲ್ಲ ಅದಕ್ಕೆ ತಗೊಳ್ಳಿಲ್ಲ. ಅಲ್ಲ ನಿಮ್ಮ ತಮ್ಮ ಎಷ್ಟು ಕೊಟ್ಟ ರೊಕ್ಕನ? ಅವ ಕೊಟ್ಟಾರಿ 2,60,000 ರೂಪಾಯಿ ಕೊಟ್ಟಾನ. ಮತ್ತೆ ಅದನ್ನ ಬೊಗಳಕ್ಕೆ ಏನು ದಾಡಿಯಾಗಿತ್ತು ನಿನಗೆ? ಹಂಗೆ ಇಟ್ಕೊಂಡು ಏನು ಮರಿ ಹಾಕ್ತೀಯನ? ಇಲ್ಲಡ ನಾಳೆ ಬಿಡೋದ್ ಬಿಟ್ಟು ಬಂಗಾರದ ಅಂಗಡಿಗೆ ಹೋಗ್ಬರೋಣ. ಹೋಗಿ ಮೊದಲು ಏನು ತಾಳಿಚೇನಿ ಮಾಡಿಸ್ತೇವೆ ಅಂತ ಒಪ್ಕೊಂಡೇವಲ್ಲ ನಾವು, ತಾಳಿಚೇನಿ ಮಾಡ್ಸಕ್ಕೆ ಹಾಕಿ ಬರೋಣ. ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಪೂರ್ತಿ ಈ ನಾಳೆ ರೇಟಿಗಾರ ಕುಂದ್ರಲತ್ತಾಗ ಆಮ್ಯಾಗ ಉಳ್ದಿದ್ದು ಹೆಂಗಾರ ಮಾಡಿ ಹೊಂದಿಸಿ ಅದನ್ನ ಮೊದಲು ಮುಗಿಸ್ಬಿಡೋಣಂತ. ಏನು ಎಷ್ಟಿಗೆ ಒಂದು 4 ತೊಲಿದ್ ಮಾಡಿಸಿದ್ರೆ ಸಾಕಲ್ಲ ತಾಳಿಚೇನ? ಇವ್ರಿ ನಮ್ಮ ತಮ್ಮ ಕೊಟ್ಟಿದ್ದು 2,40, ಮತ್ತೆ ಇದು 2,60 ಕೊಟ್ಟ ನಮ್ಮ ತಮ್ಮ. ಆಮ್ಯಾಗ ನನ್ನ ಮಗನ ಪಗಾರ 2-3 ತಿಂಗಳದ್ದು ಕೂಡ್ಸಿಟ್ಟೆ ಅಂತಂದ್ರೇನ ಮನಿ ಹಿಡತ್ಲೆ ಖರ್ಚು ಮಾಡ್ಕೊಂಡು ಹಂಗೊಂದು 10,000 ರೂಪಾಯಿ ಹಿಂದಕ್ಕೆ ಇಟ್ಟಿದ್ದೆ. ಅದು ರೊಕ್ಕ ಐತಿ. ಆಮೇಲೆ ಈಕಿ ಕೊಟ್ಟಾಳ, ಯಾರೋ ನಮ್ಮ ಪವಿತ್ರ. ಆಕಿ ಅಂಗಡಿಯಾಗ ಬಂದಿದ್ದು ಲಾಭ ದುಡ್ದಿದ್ದು, ಆಕಿನೂ ಅಲ್ಲಿ ಇಲ್ಲಿ ಮಾಲ್ ಕಳಿಸಿ ತೊಗೊಂಡಿದ್ದು, ಆಕಿನೂ ಹಂಗೊಂದು 20,000 ರೂಪಾಯಿ ಕೊಟ್ಟಾಳ. ಎಲ್ಲ ಕೂಡಿಸಿ ಒಂದು 3,10,000 ರೂಪಾಯಿನ 20,000 ರೂಪಾಯಿ ಆಕ್ಕತಿ ನನ್ನ ಕಡೆ ಇರೋದೆಲ್ಲ ಸೇರಿಸ್ಕೊಂಡು. ಹೆಂಗಿದ್ರು ಈ ಶುಕ್ರವಾರ ದಿನ ಸಂಘಕ್ಕೆ ಕುಂದಿರ್ತೀವಿ. ಒಂದಿಟ್ಟು ಯಾರದಾರ ಚೀಟಿ ನನಗೆ ಬೇಕಂತ ಕೇಳಿ ಇಸ್ಕೊಂಡೆ ಅಂದ್ರೆ ಸಂಘದ ಸಾಲ ನಾವ ಕಟ್ಟಿದ್ರಾತಂತೇಳಿ ಕೇಳಿ ಇಸ್ಕೊಂಡೆ ಅಂದ್ರು ನನಗೆ ಕೈಯಾಗ ರೊಕ್ಕ ಆಕತ್ರಿ. ಅಲ್ಲ ಶಾಂತಕ್ಕ, ಸಂಘದಾಗ ಹೆಂಗಿದ್ರು ನಂದು ಉಳಿತಾಯದಾಗ ನಮ್ಮ ಧರ್ಮಸ್ಥಳ ಸಂಘದಾಗ ಐತಿ. ಈ ಸಲ ಸಾಲ ಕೊಡಾಕತ್ರಂದ್ರೆ ನನಗೆ ಬೇಡ, ನೀನೇ ತಗೋ. ಆ 1,00,000 ರೂಪಾಯಿ ತಗೊಂಡು ನೀನೇ ಕಟ್ಟಿ ಮುಗಿಸಲ್ಲ, ಏನಂತಿ? ಅಯ್ಯೋ ಪಾರಕ್ಕ, ನಿಂದ ಭಾಳ ಉಪಕಾರ ಆತ. ಏನು ಹಂಗೆ ಮಾಡ್ತೇನೆ ತಗೋ, ಒಂದಿಟ್ಟು ಪುಣ್ಯ ಬರ್ಲಿವ, ಅದೊಂದು ಕೊಡು, ನಾ ಬೇಕಾರೆ ಕಟ್ತೇನಂತೆ. ಅಯ್ಯೋ ಶಾಂತಕ್ಕ, ನೀ ಕಟ್ತೇನ ನನಗೈತೆ ಅದಕ್ಕೆ ತಗೊಂಡೆ. ನಾ ಬೇರೆದವ್ರಿಗಾದ್ರೆ ಹೇಳ್ತಿದ್ದಿಲ್ಲ. ನಂದು 1,00,000 ರೂಪಾಯಿ ನೀನ ತಗೋ, ನಿಂದು 1,00,000 ರೂಪಾಯಿ ನೀನ ತಗೋ. ಮತ್ತೆ ಯಾರು ಕೊಡ್ತಾರನ ಕೇಳಿ ಇಸ್ಕೋ. ಹಂಗೆ ಲಗ್ನಕ್ಕೆ ಮತ್ತೆ ರೊಕ್ಕ ಬೇಕಲ್ಲ, ಮಾಡಿ ಮುಗ್ಸಕ್ಕೆ ಬರ್ತೈತಿ. ಅಯ್ಯೋ ಪುಣ್ಯ ಬರ್ಲಿವ, ಕೇಳ್ತಂತಡಿ. ಪ್ರೇಮಿ ಇಲ್ಲ ನಮ್ಮ ಅತ್ತಿಗೆ ಮಗ ಕೇಳನ? ಅಯ್ಯೋ ಏನಂತಾಳೆ ಏನವ, ಕೊಡ್ತಾಳ ಇಲ್ಲಕ್ಕಿ? ಕೊಟ್ಟಂಗಾತ್ ನಿನಗೆ. ಇರ್ಲಿ ಬಿಡು, ಬೇರೆ ಯಾರನ್ನಾರ ಕೇಳಿದ್ರತ್ತೆ. ಈ ಸಂಬಂಧಿಕರದಾಗ ಕೇಳೋದಕ್ಕಿಂತ ಹೊರಗಿನ ಮಂದಿ ಕೇಳೋದು ಸುಖ ಆತಾಗ. ಆಯ್ತು, ಹಂಗೆ ಮಾಡ್ತೇನಂತ. ನಮ್ದೊಂದು ಹೊಲ ನಮ್ಮ ಕೈಯಾಗಿದ್ದಿದ್ರೆ ಇಷ್ಟು ಪಜಿತಿ ಇತ್ತನ ಪಾರಕ, ಹೇಳಿ ನೋಡೋಣ. ಆ ಹೊಲ ಒಂದು ನಮ್ಮ ಕೈಯಾಗಿಲ್ಲಲ್ಲ, ಅದಕ್ಕೆ ಇಷ್ಟು ಪಜಿತಿ ಆಗಕತ್ತತಿ. ಶಾಂತಕ್ಕ, ನಾನು ನನ್ನ ಮಗಳಿಗೆ ತೊಗೋಬೇಕವ. ನಾನು ನಾಳೆ ಒಂದು ಚೈನ ತೊಗೋಬೇಕು. ಏನು ನಾಳೆ ನಾನು ಬರ್ತೇನೆ ಬಂಗಾರದ ಅಂಗಡಿಗೆ. ನಾನು ಇವ್ರಿಬ್ರು ಬರ್ತೇವೆ, ನೀವು ಬಂದುಬಿಡ್ರಿ. 4 ಮಂದಿ ಹೋಗಿ ಬಂದ್ಬಿಡೋಣಂತ, ಏನಂತೀರಿ? ಹಂಗೆ ಮಾಡೋಣ ತಗೋ. ಏನ್ರಿ ನಮ್ಮ ತಮ್ಮನ ಗಾಡಿಗೆ ಹೇಳ್ರಿ, ಪೆಟ್ರೋಲ್ ನಾವೇ ಹಾಕ್ಸೋಣ, ಹೋಗಿ ಬರೋಣಂತ. ಆಯ್ತು. ಕರ್ದಾರ ಸೋಮವಾರ ದಿನ ಬರ್ತೇನೆ. ನಿಮ್ಮಪ್ಪ ಏನೋ ಕೆಲಸ ಐತಂತೆ, ನಿಮ್ಮಪ್ಪ ಬರಲ್ಲ, ನಾನು ಬರ್ತೀನಿ. ಅಲ್ಬಿ ಅಷ್ಟು ಕರ್ದಾರ. ಈಗ ಆಪ್ ಬರಲಿಲ್ಲ ಅಂದ್ರೆ ಹೆಂಗ? ಇಬ್ರು ಕೂಡ ಬರ್ರಿ ನೀವು. ಅದೇನೇವಾ ತಣ್ಕೊಂಡ್ರೆ ಅಲ್ಲೊಂದು ಗುಡಿಯಾಗ ಹೋಗಿ ತಾಳಿ ಕಟ್ಟಿಸ್ಕೊಂಬರಕ್ಕೆ ಇಬ್ಬಿಬ್ರು 3 ಮಂದಿ ಸುಮ್ಕುಂದ್ರು. ನಾವು ಬೇಕು ಬಂದ್ರಲ್ಲನ, ಏನು ದೊಡ್ಡ ಲಗ್ನ ಮನಿ, 100 ಮಂದಿ ಸಂಬಂಧಿಕರು ಬರ್ತಾರ ಅನ್ನಂಗೆ ಮಾಡ್ತೀಯ ತಗ. ಸುಮ್ಮನಿರು ಸ್ವಲ್ಪ. ಏನು ದಾಡಾಗಲ್ಲ, ನಾವು ಬೇಕು ಬರ್ತೇನೆ. ಅವ ಹಂಗೆಲ್ಲ ಮಾತಾಡ್ಬೇಡವ, ಸರಿ ಅಲ್ಲ ಅದು. ಆತು ಬಿಡು, ಹೋಲಿ. ಅವನು ಡಾಕ್ಟರ್ ಅಂತ ಹೌದಾ? ನಾನು ಹೇಳಿನಲ್ಲ, ಮತ್ತೇನು ಹೌದಾ ಅಂತ ಕೇಳ್ತಿ? ಅವನು ಡಾಕ್ಟ್ರೆ, ಆಕಿನೂ ಡಾಕ್ಟರ್. ಮಸ್ತ್ ಬಿಡು, ಡಾಕ್ಟರ್. ಈಗೇನು ದೇವ ಪ್ರಪಂಚದಾಗ ಕಾಯಿಲೆಗಳಿಗೆ ಏನು ಬರ ಐತಿ? ಈಗ ಮನುಷ್ಯರಿಗೆ ಹುಟ್ಟಿದ ಕೂಸಿಂದ ಹಿಡಿದು ಸಾಯ ಮುದುಕರವರೆಗೂ ಕಾಯಿಲೆನೇ ಜಾಸ್ತಿ. ಆರಾಮ್ ದುಡ್ಕೊಂತಾರಪ್ಪ, ಬರೀ ದುಡ್ಮಿ ಒಳಗೆ ಜೀವನ ಆರಾಮಾಗಿ. ನಶೀಬ್ ಬಿಡುವ ನಿನ್ನ ಅದ್ನಿದೆ ನೋಡು. ಅಂಥದೆಲ್ಲ ಮಾಡ್ಕೊಂಡು ಬಂದರು ಡಾಕ್ಟರ್ ಗಂಡನ್ನ ಹಿಡಿದು ಬಿಟ್ಲು ಕಡಿಗೆ. ನೋಡು ನೀನು ಅಜ್ಜಿ ನೀನು ಬೇಕಾದಂಗಿದ್ದಿ. ನಮ್ಮ ಕಡೆನೂ ಎಲ್ಲ ಇತ್ತು ಕೊಟ್ಟು ಮಾಡಂಗೆ. ಹೋಗಿ ಅವನ್ನ ಅತ್ತಾಗಲ್ಲ ಇತ್ತಾಗಲ್ಲ ಅನ್ನಂಗೆ ಅವ್ನು ಲಗ್ನ ಮಾಡ್ಕೊಂಡೆ. ಅದು ಏನು ಇಷ್ಟಪಟ್ಟಿದ್ದೆ ದೇವ್ರಿಗೆ ಗೊತ್ತಾಗ. ಒಳ್ಳೆ ಗಟ್ಟುಳ ಹಳೆಯ ಸಿಗ್ತಿದ್ದ.
ಆಗ ಹೋಗಿದ್ದನ್ ಮಾತಾಡ್ಬೇಡ. ಆಮೇಲೆ ನನ್ನ ಗಂಡ ನೀನು ಏನು ಅಂತಕ್ಕದಲ್ಲ. ಈಗ ಹೇಳಕತ್ತೇನೆ, ಏನು ಅತ್ತಾಗಲ್ಲ ಇತ್ತಾಗಲ್ಲ. ನನ್ನ ಗಂಡ ಚಲೋನೇ ಅದಾನ, ಚಲೋನೇ ನೋಡ್ಕೊಂತಾನ. ನಿಂದೊಂದು ಕಾಟತ್ತ ಏನಾರ ಒಂದು ಅನ್ಬೇಕಲ್ಲ ನೀನು ಅತ್ತಾಗ. ಯಾಕವ ನಾನೇನು ಡಾಕ್ಟರ್ ಓದೇನೇನು? ಡಾಕ್ಟರ್ ಹಳೆ ಸಿಗಕ್ಕ ಏನು ಇಂಜಿನಿಯರ್ ಏನು ನಾನು? ನಿಂದೊಂದು ಕತಿ ನಂಗೆ ಅಂತ ಸಿಗ್ಬೇಕು ಅಂತ ಸಿಕ್ಕೈತಿ. ಅದು ಅಲ್ಲದೆ ನಾವಿಬ್ರು ಇಷ್ಟಪಟ್ಟು ನೀನು ಹಿಂಗೆ ಮಾತಾಡೋದಕ್ಕೆ ನಾನು ಅತ್ತಾಗ ನಾ ಸುಮ್ಮನೆ ಅಪ್ಪಗೆ ಹಚ್ಬೇಕಂತಿದ್ದು ನೋಡ ಅತ್ತಾಗ ನಿಂಗೆ ಹಚ್ಚಿದೆ ಅತ್ತಾಗ. ಹಿಂಗಾಗಿ ಅರ್ಧ ನಿನ್ನ ಜೋಡಿ ಮಾತಾಡಕ್ಕೆ ಮನ್ಸಾಗಲ್ಲ ಹಂಗತ್ತಾಗ. ಆಯ್ತು ಬಿಡವ, ನಾ ಏನು ಅನ್ನಕ್ಕೆ ಹೋಗುದಿಲ್ಲ. ಏನು ಮಾತಾಡಿದ್ರೆ ನೀ ಏನು ಅವ್ರಿಗಿಂತ ಬಲ ಬರ್ತೀಯಲ್ಲ, ಮಾತಾಡಂಗ ಆಗಲ್ಲ ಅಂತ. ಮತ್ತೆ ಹಡತಾಯಿ ಕೊಟ್ಟು ಮಾತಾಡ್ಲಾರ್ದ ಯಾರ ಜೊತೆ ಮಾತಾಡ್ತಿ? ಇದಾರು ಮಾಡ್ಕೋಬೇಡ. ಏನು ಬಂಗಾರ ಬೆಳ್ಳಿ ಏನಾರ ಕೊಡೋದು ಭಾಳ ಮಾತುಕತೆ ಆಗೈತಾ? ಕೊಡ್ತಾರ ಮಗಳಿಗೆ, ಕೊಡ್ಲಿ ಬಿಡು. ಹಂಗಲ್ಲ, ಅಕ್ಕಿದಲ್ಲ ಸಾಲ ಅಷ್ಟಕ್ಕೊಂಡ ಹರಿದಿದ್ದು ಮಗ್ಗೇನು ಮಾಡ್ಯಾರ? ಅದೊಂದು 7 ಲಕ್ಷ ರೂಪಾಯಿ ಹಾಕಿ ಕೊಟ್ರೆ ಅಂಗಡಿ ದೊಡ್ಡ ಆಗದನ? ಹಾಂ, ಅಯ್ಯೋ ದೇವ್ರೆ, ಆಕಿದು 15-20 ಲಕ್ಷ ಗಟ್ಟಲೆ ಸಾಲ ಹರಿದಾರ. ಏನಾದ್ ಬಿಡವ, ಇರ್ಲಿ, ಈಗ ಇದನ್ನೆಲ್ಲ ಮಾತಾಡ್ಬೇಡ ನೋಡತ್ತಾಗ. ಇನ್ನು ನಾವು ರೂಮ್ ಕಟ್ಟಿಸ್ಕೊಂಡೇವಿ ಇಲ್ಲ, ಇಷ್ಟು ಚಲೋ ರೂಮ್ ಅಲ್ಲ. ನೀ ದುಡ್ಡು ನೀವು ಕಟ್ಟಿಸ್ಕೊಂಡಿರಿ. ಈಗ ಆಕಿಗೆ ಬಂಗಾರ ಬೆಳ್ಳಿ ಮಾಡಿಸ್ಬೇಕಂತೇಳಿ ಓಡಾಡಕತ್ತಾರಲ್ಲ, ಬಂಗಾರ ಏನು ಸ್ವಲ್ಪ ರೇಟ್ ಆಗೈತೆ? ಅಯ್ಯೋ ಹೋಗ್ಲಿ ಬಿಡವ, ತಗ ಮಾಡಿಸ್ಕೊಳತ್ತಾಗ. ನೀ ಸುಮ್ಮನೆ ಇಂಥವೆಲ್ಲ ಹೇಳಂತ ತಿಳಿತೀನಿ ಬೇಡ. ಈಗ ನೀ ಬರೋಕೆ ಅಪ್ಪ ಬರಲ್ಲ. ಸರಿ, ಇಡ್ತೀನಿ ಫೋನ್, ನನ್ನ ಕೆಲಸದವು. ಯಪ್ಪ ದೇವ್ರೆ, ಈ ನಮ್ಮವ್ವ ಬರೋ ಬದ್ಲಿ ನಮ್ಮ ಅಪ್ಪನೇ ಬಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತತ್ತಾಗ. ಏನಾಯ್ತು? ಅಮ್ಮ ಮಗ ಹೋಗಿದ್ರಲ್ಲ? ಆಗಕ್ಕೇನೈತಿ, ಮದ್ವೆ ಬೇಡ ಅಂತ ಹೇಳಕ್ ಹೋಗಿದ್ದೆ. ಮತ್ತು ಅವ್ರು ಬಂದು ಭಾಳ ಒಂಥರ ಸಮಾಧಾನಲೇನ ಮಾತಾಡಿದ್ರು. ಬೇಡ ಗಿಡ ಅನ್ನಕ್ಕೆ ಹೋಗ್ಬೇಡ್ರಿ, ಎಲ್ಲ ಸರಿ ಹೋಗತಿ, ಹೆದರ್ಕೋಬೇಡ್ರಿ ಅಂತೆಲ್ಲ ಹೇಳಿದ್ರಲ್ಲ. ಹಂಗಾಗಿ ನನಗೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಇರ್ವಲ್ದಕ್ಕೆ ಬಿಡು ಅಂತ ಅನಿಸ್ತು. ಇರ್ವಲ್ದಕ್ಕ ಬಿಡು, ಆದ್ರ ಅದು ಹೋತು ಅಂತ ಮಾಡಬಾರ್ದಲ್ಲಿ. ಮದ್ವಿನ ಇಷ್ಟಪಟ್ಟು ಮನಸ್ಸಿಂದ ಮಾಡ್ಬೇಕೆ ಹೊರತು ಕಷ್ಟಪಟ್ಕೊಂಡು ಮಾಡ್ಕೋಬಾರ್ದು. ಈಗ ನೋಡೋ, ಹುಡುಗ ಇಷ್ಟ ಐತೆ, ಹುಡುಗಿಗೆ ಇಷ್ಟ ಐತೆ, ನಡಕ್ ನೀನು ನಾನು ಕಡ್ಡಿ ಅಲ್ಲಾಡಿಸಿ ಉಪಯೋಗ ಇಲ್ಲ. ಅದಕ್ಕೆ ಕೈ ಬಿಟ್ಬಿಡು ಅಂತ ಹೇಳಿದೆ ನಾನು. ನೀ ನನ್ನ ಮಾತು ಕೇಳಲಿಲ್ಲ. ಏನು ಎಷ್ಟು ಹೇಳಿದ್ರು ಈಗರ ಸಮಾಧಾನ ಆತ ಇಲ್ಲ ಒಟ್ಟು? ಹ್ಞೂ ರೀ, ನನಗೇನು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಉದ್ದೇಶ ಆಗಿರ್ಲಿಲ್ಲ ರೀ. ಆದರೆ ಇವೆಲ್ಲ ಒಂದು ಕಡೆ ಒಬ್ಬ ತಾಯಿಯಾಗಿ ನನಗೂ ಭಯ ಇರ್ತೈತಲ್ಲ. ಹಾಗಾಗಿ ಓ ದೇವ್ರೆ, ಎಲ್ಲ ನನ್ನ ಮಗ ಏನಾಕತ್ತೆ ಅಂತ ಹೆದರಿ ಬೇಡ ಅನ್ನತಿದ್ದೆ. ಆದ್ರೆ ಅವ್ರು ಹೇಳಿದ್ರಲ್ಲ, ಪೂಜೆ ಎಲ್ಲ ಮಾಡ್ಸೈತಿ, ಏನೂ ಹೆದರ್ಕೋಬೇಡ್ರಿ, ಎಲ್ಲ ಜಾತಕದ ದೋಷ ನಿವಾರಣೆ ಆಗೈತಿ ಅಂತೆಲ್ಲ ಭಾಳ ಹೇಳಿದ್ರಲ್ಲ. ಹಂಗೆ ಹೇಳಿದ್ಮೇಲೆ ನನಗೆಲ್ಲೋ ಒಂದು ಕಡೆ ಮನಸ್ಸಿಗೆ ಇರುವಲ್ತಾಕ್ಬಿಡು, ಮತ್ತು ಅಷ್ಟು ಹೇಳ್ತಾ ಇದಾರಲ್ಲ ಅವರು ಅಂತ ಅನ್ಸಿದ್ದು. ಹಂಗಾಗಿ ಸುಮ್ಮನೆ ಅದೇ ಗೊತ್ತೇನೆ, ಇಲ್ಲಾಂದ್ರೆ ನಾನೇನು ಸುಮ್ಮನೆ ಹಾಕಿದ್ದಿಲ್ಲ. ಹೋಗ್ಲಿ, ಈಗರ ಮನ್ಸಿಗೆ ಸಮಾಧಾನ ಆಗತ್ತಾ? ಸಮಾಧಾನ ಆಯ್ತು. ನಮ್ಮನಿ ದೇವಿ ನೀ ಸಮಾಧಾನ ಆದ ಅಂದ್ರೆ ಮುಗಿತ್. ಮತ್ತೇನೈತೆ? ಲಾಯರ್ ಸುಸಿ ಏನ ಸಣ್ಣ ಪುಟ್ಟ ಏನ ಕೇಸ್ ಆದ್ರೂ ನನ್ನ ಸುಸಿನಿ ಬಗ್ಗೆ ಏರ್ಸ್ಬಿಡ್ತಾಳ, ಗೊತ್ತನ? ಎಟ್ಟು ದುಡ್ದಿ ಎಟ್ಟು ಬಿಟ್ಟಿ ನೀನು ದೊಡ್ಡದನ್ಕ ಐತಿ. ನೋಡ್ತಿರ್ಬೇಕಾರೆ ನೀನ್ ಮುಂದೆ ಒಂದು ಕೇಸ್ ತಗೊಂಡ್ರೆ ಏನ್ ಹೇಳಿ, ಲಕ್ಷ ಗಟ್ಲೆ ಇರ್ತತಿ. ಆ ಕಡೆಯಿಂದ ಈ ಕಡೆಯಿಂದ ಕೂಡ ಇರ್ತತಿ ಒಂದೊಂದ್ಸಲ. ಆಮೇಲೆ ಈ ಸುಳ್ಳು ಸಾಕ್ಷಿ ಹೇಳಿದ್ದು ಮಾಡಿದ್ದು ಅಂತೇಳಿ ಅವೆಲ್ಲ ಸುಮಾರು ಇರ್ತಾವ ಬಿಡ್ಲೆ. ಹೌದಾ? ಅಲ್ಲ, ನನಗೂ ಅಷ್ಟು ಗೊತ್ತು. ಲಾಯರ್ ಸೊಸಿ ಕಂಡಬಿಟ್ಟಿ ರೊಕ್ಕ ದುಡಿತಾಳ ಅಂತೇಳಿ ಗೊತ್ತ್ರಿ. ಅದಕ್ಕೆ ನಾನು ಜಾಸ್ತಿ ವರದಕ್ಷಿಣೆ ಯಾಕೆ ಕೇಳಲಿಲ್ಲ ಅಂತ ಮಾಡಿರಿ. ಆಕಿ ಕಡೆಯಿಂದ ರೊಕ್ಕ ಬರ್ತೈತಿ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಜಾಸ್ತಿ ಏನು ವರದಕ್ಷಿಣೆ ಕೇಳಿಲ್ಲ. ಎಷ್ಟಕ್ಕಾಕತ್ತೆ ಹೆಂಗಾಕತ್ತೆ ಆಗಲಿ ಮದುವೆ ಅಂತ ಕೈ ಬಿಟ್ಟಿರೋದಟ್ಟೆ. ಮದ್ವಿ ಮುರ್ಕೊಳಕ್ ಹೋಗಿದ್ದೆ ಅಂದ್ರೆ ಮತ್ತೆ ಕನ್ನೆ ನೋಡೋದ್ರಾಗ ಸಾಕಾಗಿ ಹೋಗಿತ್ತು ನಿನಗೆ. ಮೊದ್ಲೇ ನಿನ್ ಮಗ ಯಾವ್ದಕ್ಕೂ ದೌಡು ಒಪ್ಕೊಳ್ಳಲ್ಲ. ಏನು ತೋರ್ಸಿ ಹುಡುಕಿ ಸಾಕಾಗಿ ಹೋಗಿತ್ತು. ಅಯ್ಯೋ ಇಲ್ಲ ಆಡ್ರಿ, ನಾನೇನು ಮುರ್ಕೊಂಡು ಬಂದಿಲ್ಲ. ಈಗ ಹುಡುಗಿ ಚಂದ ಅದಾಳ, ಅವನಿಗೂ ಇಷ್ಟ ಆಗೈತಿ. ಆಗ್ಲಿ, ನನ್ನ ಇಡೀ ಮಂತೆ ಅಂದಾಗ ನನ್ನ ಸೊಸಿ ಲಾಯರ್ ಅಂತೇಳಿ ಹೇಳ್ಕೊಳಕ ನನಗೆಷ್ಟು ಹೆಮ್ಮೆ ಗೊತ್ತನ. ಅಯ್ಯೋ, ನಾನು ಇಡೀ ನಮ್ಮ ಅಕ್ಕಂಗ್ಯಾರ ಕಾಂದಾನ್ಯಾಗ ಇಂಥ ಸೊಸಿ ಯಾರಿಗೂ ಸಿಕ್ಕಿಲ್ಲ. ನನಗೆ ಸಿಗ್ತಾ ಇದಾಳ. ಮಗ ದೊಡ್ಡ ಇದಾಗದಾನ ಅಂತೇಳಿ ಎಲ್ಲರಿಗೂ ಖುಷಿ, ನಾಳೆ ಎಲ್ಲರಿಗೂ ಹೊಟ್ಟು ಉರಿತೈತೆ ಬಿಡ. ಈಗ ಅದ್ರಾಗ ಮತ್ತೆ ಸೊಸಿ ಬೇರೆ ಇದು ಅಂತಂದ್ರೆ ಹೌದಿಲ್ಲ, ನನ್ನ ನಸೀಬ ಯಾರಿಗೆ ಹೇಳಿ.